इस मामले को लेकर बीदर तालुके में चितवाड़ा आश्रय मल्लिकार्जुन खड़गे कॉलोनी में सभी समुदायों के 250 परिवार लगभग 15 सालों से रह रहे। कर्नाटक दलित संघर्ष समिति भीमवा जिला ब्रांच ने लगभग 1 साल से विरोध प्रदर्शन के जरिए संबंधित अधिकारियों और लोगों के प्रतिनिधियों को एक अर्जी दी है। हमारे विरोध के जवाब में पूर्व जिला मजिस्ट्रेट रामचंद्रन ने कॉलोनी के निवासियों को पानी और बिजली जैसी बुनियादी सुविधाएं दी है। जमीन एक बौद्ध मठ, आंगनबाड़ी सेंटर और कम्युनिटी हेल्थ सेंटर के लिए रिजर्व की गई है। अभी कुछ जमीन हड़पने वाले लोग उस रिजर्व जमीन पर कब्जा कर रहे हैं। इसलिए डीसी शिल्पा शर्मा से अनुरोध करते हैं कि आप खुद बीदर तालुके में चितवाड़ी आश्रय मल्लिकार्जुन खड़गे कॉलोनी में आकर यहां का इंस्पेक्शन करें, कब्जा करने वाले लोगों के खिलाफ कानूनी कार्रवाई करें, रिजर्व जमीन की रक्षा करें और कॉलोनी के लोगों को इंसाफ दिलाएं। इस अवसर पर राजकुमार देवरमानी डिस्ट्रिक्ट ऑर्गेनाइजिंग कोऑर्डिनेटर बीदर, नागशेट्टी तिरुपति डिस्ट्रिक्ट ऑर्गेनाइजिंग कोऑर्डिनेटर बीदर, प्रभाकर बॉस डिस्ट्रिक्ट ऑर्गेनाइजिंग कोऑर्डिनेटर बीदर, मल्लिकार्जुन मैलू डिस्ट्रिक्ट ऑर्गेनाइजिंग कोऑर्डिनेटर बीदर, संजू कुमार मैत्रे डिस्ट्रिक्ट कोऑर्डिनेटर, कल्याण राधा बोस डिस्ट्रिक्ट कोऑर्डिनेटर बीदर, संजू कुमार लादा तालुका संचालक औराद और अन्य उपस्थित रहे। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ತಾಲೂಕಿನ ಚಿಟ್ಟವಾಡಿ ಆಶ್ರಯ ಮನೆಗಳ ನಿವಾಸಿಗಳು ಸುಮಾರು 15 ವರ್ಷಗಳಿಂದ 250 ಕುಟುಂಬಗಳು ಎಲ್ಲ ಸಮುದಾಯ ಕುಟುಂಬಗಳು ಅಲ್ಲಿ ವಾಸ ಮಾಡುತ್ತಿದ್ದಾವೆ. ನಾವು ಸುಮಾರು ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಹಿಂದಿನ ಇರತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ರಾಮಚಂದ್ರನ್ ಅವರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೂ ಮೂಲಭೂತ ಸೌಲಭ್ಯಕ್ಕಾಗಿ ಭೂಮಿಯನ್ನು ಕಾಯ್ದಿರಿಸಿದ್ದಾರೆ. ಬೌದ್ಧ ವಿಹಾರ ಆಗಲಿ, ಅಂಗನವಾಡಿ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಸ್ಕೂಲ್ ಬಿಲ್ಡಿಂಗ್ ಕಡೆಯಂದು ಜಾಗವನ್ನು ಕಾಯ್ದಿರಿಸಿದ್ದಾರೆ. ಆದರೆ ಖಾಲಿ ಇದ್ದ ಜಾಗವನ್ನು ಕೆಲವು ಭೂಗಳ್ಳರು ಕಬಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಖರ್ಗೆ ಕಾಲೋನಿಗೆ ಭೇಟಿ ನೀಡಿ ಕುಲಂಕುಷವಾದಂಥ ತನಿಖೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಒಂದು ಬೌದ್ಧ ವಿಹಾರಕ್ಕೆ ಮೀಸಲಿಟ್ಟ ಜಾಗವನ್ನು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಒಂದು ಕೊಟ್ಟು ನ್ಯಾಯವನ್ನು ಒದಗಿಸಿಕೊಡಬೇಕು. ಇಲ್ಲದಿದ್ದರೆ ನಾವು ಮುಂದೆ ಬರ್ತಕ್ಕಂಥ 5ನೇ ತಾರೀಕು ನಿವಾಸಿ ಎಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ವಯೋವೃದ್ಧರು ಮಕ್ಕಳು ಎಲ್ಲರೂ ಹೋರಾಟದ ಮುಖಾಂತರ ತಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಷಯವನ್ನು ಹೇಳಿ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಸಂಚಾಲಕರು ಅವರಾದ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಭೀಮಮಾರ್ಗ ಜಿಲ್ಲಾ ಸಂಚಾಲಕ ಸಂಜು ಕುಮಾರ್ ಮೇತ್ರೆ, ಕಲ್ಯಾಣ ಭೋಸಲೆ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೆವು. ಏಕೆಂದರೆ ಈಗಾಗಲೇ ಸುಮಾರು 15 ವರ್ಷದಿಂದ ಅಲ್ಲಿ ಎಲ್ಲ ಪ್ರತಿಯೊಂದು ಜಾತಿಯರು ಕೂಡ ಅದರಲ್ಲಿ ವಾಸ ಮಾಡ್ತಿದ್ದಾರೆ. ಆದರೂ ಕೂಡ ಸುಮ್ಮನೆ ಯಾರು ಬೇರೆ ಜಾತಿಯರೆಲ್ಲ ಹೋಗಿ ಸುಮ್ಮನೆ ಮೇರೆಗೆದು ಹಂಗೆ ಕೊಡುವಂಥ ವ್ಯವಸ್ಥೆ, ಅಲ್ಲಿ ಜೀವಜಾನ ಹೋಗೋಂಥ ವ್ಯವಸ್ಥೆಗಳು ಭಾಳಷ್ಟು ಆಗುವಂಥ ಸಂಭವ ಇದೆ. ಅದಕ್ಕೆ ತಾವು ಇದು ನಮ್ಮ ಜಿಲ್ಲಾಧಿಕಾರಿ ಅದಕ್ಕೆ ಹೊಣೆಗಾರ ಇದಕ್ಕೆ ಕೂಡಲೇ ತನಿಖೆ ಮಾಡಿ ತಪ್ಪಿಸ್ತರ ವಿರುದ್ಧ ಕ್ರಮ ತಗೋಬೇಕಂತ ಹೇಳಿ ನಾನು ದಲಿತ ಸಂಘ ಸಮಿತಿ ಭೀಮವಾದದಿಂದ ಮನವಿ ಮಾಡಿಕೊಳ್ತೇನೆ. ಸುಮಾರು 15 ವರ್ಷದಿಂದ ಇದು ಉಸ್ತುವಾರಿ ಸಚಿವರು ವಿಷಯ ಖಂಡರು ಕೂಡ ಎಲ್ಲ ಗಮನಕ್ಕೆಲ್ಲ ಇದೆ. ಆದರೂ ಕೂಡ ಅವ್ರ ಮನೆಗೆ ಹೋಗಿ ಅವ್ರ ಕಾರ್ ಕೆಳಗೆ ಬಿದ್ದು ಎಷ್ಟು ಭಾಳ ಸಲ ನಾವು ಕಷ್ಟಪಟ್ಟು ಈಗ ಇಲ್ಲಿವರೆಗೂ ಆ ಮನೆಗಳನ್ನು ನಾವು ಇವತ್ತು ಇರ್ಲಕ್ಕಂತ ಎಲ್ಲ ಗರೀಬರಿಗೆ ವ್ಯವಸ್ಥೆ ಕೂಡ ನಾವು ಮಾಡಿದೆವು. ಬೈ ಚಾನ್ಸ್ ಈಗ ಎಲ್ಲ ನೀರಿನ ವ್ಯವಸ್ಥೆ ಆಗಿದೆ, ಮತ್ತು ನಲ್ಲಿ ವ್ಯವಸ್ಥೆ, ಬೀದಿ ಲೈಟ್ ಇಲ್ಲ, ಅಲ್ಲಿ ಅಂಗನವಾಡಿ ಇದಿಲ್ಲ, ದವಾಖಾನೆ ಇಲ್ಲ. ಅದಕ್ಕಾಗಿ ಹಕ್ಕುಪತ್ರ ಕೂಡಲೇ ಕೊಡ್ಬೇಕಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೆ ಕೂಡ ಮನವಿ ಮಾಡ್ಕೊಳ್ತೇವೆ. ಒಂದು ವೇಳೆ ಬೈ ಚಾನ್ಸ್ಗೆ 5ನೇ ತಾರೀಕು ಒಳಗಾಗಿ ಈ ಬಗ್ಗೆ ಏನು ತನಿಖೆ ಆಗಲಿಲ್ಲ ಅಂದ್ರೆ ಬರೋದು ದಿನದಲ್ಲಿ ನಾವು ಪೂರ ಮಕ್ಕಳು ತೊಗೊಂಡು ಇಲ್ಲಿ ಬಂದು ಹಕ್ಕುಪತ್ರ ಕೊಡೋವರೆಗೂ ಇಲ್ಲಿ ಹೋಗಲ್ಲ ಅಂಥೇಳಿ ನಾವು ಇಲ್ಲೇ ಅಡುಗೆ ಊಟ ಮಾಡ್ಕೊಂಡು ವ್ಯವಸ್ಥೆ ಮಾಡಿ ನಾವು ಇಲ್ಲೇ ಜಿಲ್ಲಾ ಕಚೇರಿ ಮುಂದೆ ನಮ್ಮ ಮಲಗಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ಮುಖಾಂತರ ಜಿಲ್ಲಾಧಿಕಾರಿ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್.